ನಾವಿವಾಗ ಮೈಸೂರು ಟು HD ಕೋಟೆ ರೋಡಲ್ಲಿ ಹೋಗ್ತಾ ಇದ್ದೀವಿ. ಇದು ಹ್ಯಾಂಡ್ ಪೋಸ್ಟ್. ಇಲ್ಲಿಂದ ನೇರವಾಗಿ ಹೋಗಬೇಕು. ಅಲ್ಲಿಂದ ಬಂದ ನಮಗೆ ಅಂತರಸಂತೆ ಎಂಬ ಊರು ಎದುರಾಗುತ್ತದೆ. ಅಲ್ಲಿಂದ ಬಲಕ್ಕೆ ತಿರುಗಿ ನೇರವಾಗಿ ಸಾಗಬೇಕು. ಅಲ್ಲಿಂದ ಮುಂದೆ ಬಂದರೆ ನಮಗೆ ಸಿಗುವುದೇ ತಾರಕ ಗ್ರಾಮ. ಅಲ್ಲಿರುವುದೇ ತಾರಕ ಜಲಾಶಯ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನ್ಸೂನ್ ರೈಡ್. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣ್ತಕ್ಕಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಹಾಯ್ ಸ್ನೇಹಿತರೆ, ನಾನು ಈ ದಿನ ಮೈಸೂರು ಜಿಲ್ಲೆಯ HD ಕೋಟೆ ತಾಲೂಕಿನ ತಾರಕ ಗ್ರಾಮದಲ್ಲಿರುವ ಒಂದು ಸುಂದರವಾದ ಡ್ಯಾಮ್ ತಾರಕ ಜಲಾಶಯಕ್ಕೆ ಬಂದಿದ್ದೀನಿ. ಈ ಊರಿಗೂ ನಮಗೂ ಬಹಳ ಸಂಬಂಧ ಇದೆ. ಯಾಕೆ ಅಂತೀರಾ? ಯಾಕಂದರೆ ಇದು ನನ್ನ ತಾಯಿಯ ಊರು. ನನ್ನ ತಾತ ಇದೇ ಡ್ಯಾಮ್ನಲ್ಲಿ ಕೆಲಸ ಮಾಡ್ತಿದ್ದ. ನಾವು ಚಿಕ್ಕವರಾಗಿದ್ದಾಗ ಪ್ರತಿ ಬಾರಿ ಬೇಸಿಗೆ ರಜೆ ಕೊಟ್ಟಾಗ ನಾನು ನಮ್ಮಣ್ಣ ಇಲ್ಲಿಗೆ ಬರ್ತಾ ಇದ್ವಿ. ರಜೆ ದಿನಗಳನ್ನು ಇಲ್ಲಿ ಕಳೀತಾ ಇದ್ವಿ. ಹಾಗಾಗಿ ಇಲ್ಲಿನ ಪ್ರತಿಯೊಂದು ಸ್ಥಳವೂ ನಮಗೆ ಒಂದೊಂದು ನೆನಪು ಮಾಡ್ತವೆ. ಇನ್ನು ಈ ಜಲಾಶಯದ ಬಗ್ಗೆ ಹೇಳೋದಾದರೆ 1968ರಿಂದ 1974ರ ಅವಧಿಯಲ್ಲಿ ಇದರ ನಿರ್ಮಾಣ ಕಾರ್ಯ ಶುರುವಾಗುತ್ತೆ. ಹಂತ ಹಂತವಾಗಿ ನಿರ್ಮಾಣದ ಕಾರ್ಯ ಪೂರ್ಣಗೊಳ್ಳುತ್ತೆ. ಈ ಜಲಾಶಯ 3 ಕ್ರಸ್ಟ್ ಗೇಟ್ಗಳನ್ನು ಹೊಂದಿದ್ದು 3.94 TMC ನೀರನ್ನು ಸಂಗ್ರಹಣೆ ಮಾಡೋ ಸಾಮರ್ಥ್ಯವನ್ನು ಹೊಂದಿದೆ. ಅಲ್ಲದೆ ಸುಮಾರು 17,000 ಹೆಕ್ಟೇರ್ ಕೃಷಿ ಭೂಮಿಗೆ ನೀರನ್ನು ಪೂರೈಕೆ ಮಾಡೋ ಸಾಮರ್ಥ್ಯ ಕೂಡ ಹೊಂದಿದೆ. ಈ ಡ್ಯಾಮಲ್ಲಿ ನೀರೇನಾದರೂ ಖಾಲಿ ಆಯಿತು ಅಂದರೆ ಪಕ್ಕದಲ್ಲೇ ಇರುವ ಕಬಿನಿ ಡ್ಯಾಮ್ನಿಂದ ನೀರನ್ನು ಇಲ್ಲಿಗೆ ಬಿಡ್ತಾರೆ. ಒಂದು ವೇಳೆ ಕಬಿನಿ ಡ್ಯಾಮಲ್ಲೇ ನೀರು ಜಾಸ್ತಿ ಆಯಿತು ಅಂತ ಕಂಡು ಬಂದಾಗ ಅಲ್ಲಿನ ಹೆಚ್ಚುವರಿ ನೀರನ್ನು ಈ ಡ್ಯಾಮ್ಗೆ ಬಿಡ್ತಾರೆ.
ದಿನ 2006ನೇ ಇಸ್ವಿ ರಾತ್ರಿಯ ಸಮಯ. ತಾರಕ ಗ್ರಾಮದ ಜನರೆಲ್ಲ ನೆಮ್ಮದಿಯಾಗಿ ನಿದ್ದೆ ಮಾಡ್ತಿರ್ಬೇಕಾದ್ರೆ ಮಧ್ಯರಾತ್ರಿಯಲ್ಲಿ ಒಂದು ಭಯಂಕರವಾದ ಶಬ್ದ ಕೇಳಿಬರುತ್ತೆ. ಏನಾಯಿತು ಅಂತ ನೋಡೋ ಅಷ್ಟರಲ್ಲೇ ತಾರಕ ಜಲಾಶಯದ ಒಂದು ಕ್ರೆಸ್ಟ್ ಗೇಟ್ ಕಳಚಿ ಬಿದ್ದಿರುತ್ತೆ. ಬೆಳಗ್ಗೆ ಆಗುವ ಹೊತ್ತಿಗೆ ಜಲಾಶಯದ ಅಕ್ಕಪಕ್ಕ ಇದ್ದ ಮನೆಗಳಿಗೆ ನೀರು ನುಗ್ಗಿ ಜನರು ಕಷ್ಟಪಡುವಂತಾಯಿತು. ಹಾಗೆ ಅವರ ಕೃಷಿ ಭೂಮಿಗಳಿಗೆ ನೀರು ನುಗ್ಗಿ ಅಪಾರ ಪ್ರಮಾಣದ ಬೆಳೆ ಕೂಡ ನಷ್ಟವಾಯಿತು. ಅದೊಂದು ಘಟನೆಯನ್ನು ಬಿಟ್ಟರೆ ಈ ಜಲಾಶಯದಿಂದ ಯಾವುದೇ ತೊಂದರೆಯಾಗಿಲ್ಲ. ಈ ಡ್ಯಾಮ್ನ ಸೌಂದರ್ಯವನ್ನು ಮತ್ತಷ್ಟು ಹೆಚ್ಚು ಮಾಡೋದು ಇಲ್ಲಿರುವ ಪಾಮಲ್ ಮರಗಳು ಅಥವಾ ತಾಳೆ ಮರಗಳು.